ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ದಿನ ಸಂಚಿಕೆಗೆ ಸ್ವಾಗತ. ಇವತ್ತೇನಾಗುತ್ತೆ ಅಂದರೆ 28ನೇ ತಾರೀಕಲ್ಲಿ ಇಲ್ಲಿ ಆದಿ ಬಾಕ್ಸಿಂಗಲ್ಲಿ ಗೆಲ್ತಾರಲ್ವ, ಗೆದ್ದಾಗ ಬಾಗಿನ ಕೈಗೆ ಒಂದಿಷ್ಟು ಗೆದ್ದಿದ್ದು ದುಡ್ಡು ಬಂದಿರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ತೆಗೆದುಬಿಟ್ಟು ಆದಿ ಆಪೋಸಿಟ್ ಬಾಕ್ಸರ್ ಇರ್ತಾರೆ ನೋಡಿ, ಅವ್ರ ಕೈ ಕೊಡ್ತಾರೆ. ಕೊಟ್ಬಿಟ್ಟು ಅದೇನೋ ಮಸಾಜ್ ಅಂತ ಹೇಳ್ದಲ್ಲ, ಮಸಾಜ್ ಅದನ್ನು ಮಾಡಿಸ್ಕೊ ಈ ದುಡ್ಡಲ್ಲಿ, ಆಯಿತಾ. ಮೊದಲು ನೀನು ಬಾಕ್ಸಿಂಗ್ ಆಡ್ತೀಯೋ ಬಿಡ್ತೀಯೋ ಅದು ಬೇಡ, ಗೆಲ್ತೀವೋ ಇಲ್ವೋ ಅದು ಬೇಡ. ಮೊದಲು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೋಬೇಕು, ಅರ್ಥ ಆಯ್ತಾ. ಇನ್ನು ಮುಂದೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ನಾನೇನು ಅಂತ ತೋರಿಸ್ತೀನಿ. ಒಬ್ಬ ಗಂಡಸು ಸುಮ್ಮನೆ ನಿಂತಿದ್ದಾನೆ ಅಂದರೆ ಅವನಿಗೆ ಶಕ್ತಿ ಇಲ್ಲ ಅಂತಲ್ಲ, ಅರ್ಥ ಆಯ್ತಾ. ಅವನಿಗೆ ನಿಮ್ಮ ಜೊತೆ ವಾದ ಮಾಡೋಕ್ಕೆ ಅಥವಾ ಪಂದ್ಯ ಆಡೋಕ್ಕೆ ಇಷ್ಟ ಇಲ್ಲ ಅಂತ ತಿಳ್ಕೊಬೇಕು. ಇನ್ನೊಬ್ರನ್ನ ಆ ಥರ ಎಲ್ಲ ಹೀಯಾಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಆದಿ ಅಲ್ಲಿ ಹೇಳ್ಬಿಟ್ಟು ಅಲ್ಲಿಂದ ಹೊಟ್ಟು ಬಂದುಬಿಡ್ತಾರೆ. ಹೊಟ್ಟು ಬಂದಿದ್ದ ತಕ್ಷಣ ಭಾಗ್ಯ ಮನೆಗೆ ಬರ್ತಾರೆ. ಭಾಗ್ಯ ಮನೆಗೆ ಬಂದಿದ್ದ ತಕ್ಷಣ ಕಿಶನು ಉಪ್ಪಿಂದು ಮುಕ್ಕೆಲ್ಲ ಊದ್ಕೊಂಡಿರುತ್ತೆ ಆದಿಗೆ. ಅವಾಗ ಉಪ್ಪಿಂದು ಶಾಖ ಎಲ್ಲ ಕೊಡ್ತಾ ಇರ್ತಾರೆ. ಅವಾಗ ಧರ್ಮಣ್ಣ ಮತ್ತು ಸುನಂದ, ಪೂಜಾ, ಕಿಶನ್, ತನ್ವಿ, ಗುಂಡ, ಕುಸುಮ ಎಲ್ಲರೂ ಅಲ್ಲೇ ಇರ್ತಾರೆ. ಅವಾಗ ಎಲ್ಲರೂ ಇರಬೇಕಾದ್ರೆ ಇದು ಮುಖ ಎಲ್ಲ ಊದ್ಕೊಂಬಿಟ್ಟಿರುತ್ತಲ್ಲ, ಅದಕ್ಕೆ ಉಪ್ಪಿನ ಶಾಖ ಕೊಡ್ತಾ ಇರ್ತಾರೆ. ಕೊಡ್ತಿರ್ಬೇಕಾದ್ರೆ ಅಲ್ಲ ಆದಿವ್ರೆ, ನೀವು ಯಾಕೆ ಹೋಗೋಕ್ಕೆ ಹೋದ್ರೆ, ನಿಮ್ಗೆ ಅಷ್ಟು ಗೊತ್ತಾಗಲಿಲ್ವ ಅಂತ ಸುನಂದ ಹೇಳ್ತಾರೆ. ಅಯ್ಯೋ ಪರವಾಗಿಲ್ಲ ಬಿಡಿ, ಏನಿಲ್ಲ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಏನಾಗುತ್ತೆ, ಇವರು ಕುಸುಮವ್ರು ಬಂದ್ಬಿಟ್ಟು ಆದಿಗೆ ಫ್ರೆಂಡು ತುಂಬ ನೋಯ್ತಾ ಇದೆಯಾ ಫ್ರೆಂಡು ಅಂತ ಕೇಳ್ತಾರೆ. ಇಲ್ಲ ಗೆಳ್ತಿ, ಆ ಥರ ಎಲ್ಲ ಏನಿಲ್ಲ, ಏನು ನೋವೇನಿಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಧರ್ಮಣ್ಣವರು, ಏನಪ್ಪ ಇಷ್ಟೊಂದು ಮುಖ ಎಲ್ಲ ಈ ಥರ ಊದ್ಕೊಂಡಿದೆ, ಎಷ್ಟೊಂದು ಪೆಟ್ಟಾಗಿದೆ, ನೀನು ನೋಡಿದ್ರೆ ನೋವೇ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಏನಪ್ಪ ನೀನು ಅಂತ ಅಂದ್ಬಿಟ್ಟು ಧರ್ಮಣ್ಣವ್ರು ಹೇಳ್ತಾರೆ. ಅವಾಗ ಆದಿಯವರು, ಹಂಗಲ್ಲ, ಇದ್ದಕ್ಕೆ ನಿಂತಾಗ ಗಾಯ ಆಗತ್ತಾ ಅಂತ ಹೇಳ್ಕೊಂಡು ಹೆದ್ರ್ಕೊಂಡ್ರಾಗತ್ತಾ, ಆ ಗಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆದ್ರ್ಕೊಂಡ್ರೆ ಅವನು ಸೈನಿಕನೇ ಅಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಇವರು ಕುಸುಮರು, ಹೌದು ಕರೆಕ್ಟು ಫ್ರೆಂಡು, ನನ್ನ ಫ್ರೆಂಡು ಸ್ಟ್ರಾಂಗು ಅಂತ ಕುಸುಮರು ಹೇಳ್ತಾರೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ತಿರ್ಬೇಕಾದ್ರೆ ಪೂಜಾ ಒಂಥರ ಸೈಲೆಂಟಾಗಿರ್ತಾಳೆ. ಆದಿವರು, ಯಾಕೆ ಪೂಜಾ ತುಂಬ ಸೈಲೆಂಟಾಗಿದೆಯಾ ಅಂತ ಕೇಳ್ತಾರೆ. ಭಾವ ಅದೇನಿಲ್ಲ, ಇವಾಗ ಈ ರೀತಿ ನಿಮ್ಮನ್ನು ಮನೆ ಕರ್ಕೊಂಡೋದ್ರೆ ಮಾವ ಏನಂತಾರೋ ಅನ್ನೋ ಭಯ, ಅದರಲ್ಲಿ ಕನ್ನಿಕ ಬೇರೆ ಅಂದಾಗ ಕಿಶನ್ ಕೂಡ, ಹೌದು ಅಣ್ಣ, ನೀವಾಗ ಹಿಂಗೆ ಕರ್ಕೊಂಡೋದ್ರೆ ಹೇಗೆ ಹೇಳು, ಅಪ್ಪ ಏನಂತಾರೋ ಅಂತ ಅಂದ್ಬಿಟ್ಟು ಅದೇ ಭಯ. ಅಂದರೆ ಡೋಂಟ್ ವರಿ, ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನಿದ್ದೀನಿ, ನಾನು ನೋಡ್ಕೊತೀನಿ, ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ನಾನು ಇದ್ದೀನಲ್ವ, ನಾನು ಆನ್ಸರ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅದೇ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಎಲ್ಲರೂ ಸುಮ್ಮನೆ ಆಯ್ತಾರೆ. ಅವಾಗ ಭಾಗ್ಯಂಗೆ ಬೇಜಾರಾಗುತ್ತೆ, ಆದಿ ಮುಖಾಲ ಆ ಥರ ಇರೋದ್ರಿಂದ. ಆದೇವ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನನ್ನಿಂದನೇ ಈ ಥರ ಎಲ್ಲ ಆಗಿದ್ದು, ದಯವಿಟ್ಟು ನಾನು ನಿಮ್ಮನ್ನು ಕರ್ಕೊಂಡೋಗಿಲ್ಲ ಅಂದರೆ ಈ ಥರ ಆಗ್ತಿರ್ಲಿಲ್ಲ. ನಾನು ನಿಮಗೆ ಬಾಕ್ಸಿಂಗ್ ಅಂದರೆ ತುಂಬ ಇಷ್ಟ ಅಲ್ವಾ, ಸ್ವಲ್ಪ ಖುಷಿ ಪಡಲಿ ಅಂತ ಕರ್ಕೊಂಡೋದೆ, ಈ ಥರ ಎಲ್ಲ ಆಯ್ತದೆ ಅಂದರೆ ನಾನು ನಿಜವಾಗ್ಲೂ ಕರ್ಕೊಂಡೇ ಹೋಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅವಾಗ ಅದೇವ್ರೆ, ಇಲ್ಲ ಭಾಗ್ಯ, ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರ ಕರ್ಕೊಂಡೋಗಿ. ನನ್ನ ಮನಸ್ಸಲ್ಲಿ ಆಡ್ತೀನಿ ನಾವು ಹುಮ್ಮಸ್ಸೇ ಇರಲಿಲ್ಲ, ನೀವು ಕರ್ಕೊಂಡೋದ್ಮೇಲೆ ನನ್ನ ಮನಸ್ಸಲ್ಲಿರೋ ಹುಮ್ಮಸ್ಸು ಹಠ ಎಲ್ಲ ಹೊರಗಡೆ ಬಂದಿದ್ದು. ಆ ಥರ ಎಲ್ಲ ಏನಿಲ್ಲ, ನೀವೇ ಇವತ್ತು ನನಗೆ ಶಕ್ತಿ ಧೈರ್ಯ ತುಂಬಿದ್ದು. ನನ್ನ ಮನಸ್ಸಲ್ಲಿ ಎಷ್ಟೋ ನೋವುಗಳಿತ್ತು, ಆ ನೋವುಗಳನ್ನ ಮರೆಯೋಕ್ಕೆ ನೀವೇ ಕಾರಣ ಆದರೆ ಇವತ್ತು ನಿಜವಾಗ್ಲೂ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಆದಿ ಹೇಳಿದ ತಕ್ಷಣ ಮನಸ್ಸಿನ ನೋವನ್ನ ಮರೆಮಾಚೋಕ್ಕೆ ಇದೊಂದು ಒಳ್ಳೆ ದಾರಿ, ಒಳ್ಳೆ ನಿರ್ಧಾರ ನೀವು ನನಗೆ ತಂದುಕೊಟ್ರಿ ಅಂತ ಹೇಳ್ಬಿಟ್ಟು ಆದಿ ಹೇಳಿದ ತಕ್ಷಣ ಗುಂಡ ವಿಷಲ್ ಹೊಡಿದ ತಕ್ಷಣ, ಅಂಕಲ್ ನಿಮ್ಮ ಬಾಕ್ಸಿಂಗು ಸೂಪರು, ನಿಮ್ಮ ಮಾತು ಸೂಪರ್ ಪಂಚ್ ಅಂಕಲ್, ಸೂಪರ್ ಅಂತ ಹೇಳ್ಬಿಟ್ಟು ವಿಷಲ್ ಹೊಡಿತಾನೆ. ಎಲ್ಲರೂ ಖುಷಿಯಾಗಿರ್ತಾರೆ. ಆಮೇಲೆ ಸರಿ ಅದೇ ಸಮಯಕ್ಕೆ ಕಾಮತ್ ಸರ್ ಅವರು ಕೂತಿರ್ತಾರೆ. ಮೀನಾಕ್ಷಿ ಬಂದು, ಅಣ್ಣ ಆದಿ ಇದೆ ನನಗೆ ಗೊತ್ತಾಯ್ತಾ, ಫೋನು ಬರಲಿಲ್ಲ, ಏನಿಲ್ಲ, ಆದಿ ಇಷ್ಟೊತ್ತಾರು ಮನೆಗೆ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ಸಮಯಕ್ಕೆ ಕಿಶನ್ಗೆ ಫೋನ್ ಬರುತ್ತೆ. ಫೋನ್ ರಿಸೀವ್ ಮಾಡಿಬಿಟ್ಟು, ಅಣ್ಣ ಅಪ್ಪ ಅವಾಗಲಿಂದ ಫೋನ್ ಮಾಡ್ತಿದ್ದಾರಣ್ಣ ಅಂತ ಕಿಶನ್ ಹೇಳ್ತಾನೆ. ಮತ್ತು ರಿಸೀವ್ ಮಾಡಿ ಮಾತಾಡಬೇಕು ತಾನೆ, ಅವಾಗಲಿಂದ ಫೋನ್ ಮಾಡ್ತಾಯಿದ್ರೆ, ಅಣ್ಣ ನಿನಗೂ ಮಾಡಿದ್ದಾರಪ್ಪ ಅಂತ ಕಿಶನ್ ಹೇಳ್ತಾರೆ. ಆವಾಗ ಹೌದಾ, ನಾನು ನೋಡೇ ಇಲ್ಲ, ಸರಿ ಮಾತಾಡು ಅಂದಾಗ, ಅಪ್ಪ ಹೇಳಿ ಅಂದಾಗ, ಎಲ್ಲಿದ್ದೀರಾ ಅಂತ ಕಾಮತ್ ಅವ್ರು ಕೇಳ್ತಾರೆ. ಅಪ್ಪ ಇಲ್ಲಿ ಭಾಗ್ಯತ್ಗೆ ಮನೇಲಿದ್ದೀವಿ, ಬರ್ತೀವಿ ಎಲ್ಲರೂ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಕಾಮತ್ ಫೋನ್ ಕಟ್ ಮಾಡಿಬಿಟ್ಟು, ಎಲ್ಲಿದ್ದಾರಂತಣ್ಣ ಅಂತ ಮೀನಾಕ್ಷಿ ಕಾಮತ್ ಅವ್ರನ್ನ ಕೇಳ್ತಾರೆ. ಆವಾಗ ಮೀನಾಕ್ಷಿ ಕೇಳಿದ ತಕ್ಷಣ ಕಾಮತ್ ಅವರು, ಭಾಗ್ಯ ಮನೇಲಿದ್ದಾರಂತಮ್ಮ, ನನಗೂ ಹೇಳಿಲ್ಲ, ಹಾಗೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ. ಅಲ್ಲಣ್ಣ, ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೂ ಭಾಗ್ಯ ಮನೆಗೆ ಹೋಗ್ತಾನೆ, ಈಗ ಆಫೀಸ್ ಮುಗಿಸ್ಕೊಂಡು ಭಾಗ್ಯ ಮನೆ ಅಂದರೆ ಹೆಂಗಣ್ಣ, ಇದು ತುಂಬಾ ಮತ್ತೆ ಜಾಸ್ತಿ ಆಗ್ತಾ ಇದೆ ಅಣ್ಣ, ಸುಮ್ಮನೆ ನೋಡೋರು ಮತ್ತು ಮಾತಾಡೋರಿಗೆಲ್ಲ ಮತ್ತೆ ನಾವು ಸಿಗಬೇಕಾಗತ್ತೆ, ಇದೆಲ್ಲ ಸರಿ ಇರಲ್ಲ ಅಣ್ಣ. ಆದಿ ಬಂದಿದ ತಕ್ಷಣ ಸ್ವಲ್ಪ ಕುರ್ಸ್ಕೊಂಡು ಬುದ್ಧಿ ಹೇಳಬೇಕು ನಾವು, ಅವ್ರು ಬಾಗಿನ ಸವಾಸ ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ, ಮತ್ತೆ ಬಾಗಿನ ಸವಾಸ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಹೇಳ್ತಾರೆ. ಅದೇ ಸಮಯಕ್ಕೆ ಕನ್ನಿಕಾ ಬಂದು ಕೂತ್ಕೋತಾಳೆ. ಹೌದು ಅತ್ತೆ, ನಾನು ಅದೇ ಹೇಳ್ತಾ ಇದ್ದೀನಿ, ಡ್ಯಾಡಿಗೆ ನಾನು ಏನು ಹೇಳಿದ್ರು ಕೋಪ ಬರುತ್ತೆ, ಆ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಎಲ್ಲಿ ಬಿಡುತ್ತೆ, ಇವಾಗ ಕೆಲಸದಿಂದ ತೆಗ್ದಿದ್ದೀವಲ್ವ, ಹಿಂಗೆ ಆದಿ ಬ್ರೋನ ಅವ್ರ ಕಡೆ ಮಾಡಿಕೊಂಡು ಮತ್ತೆ ಕೆಲ್ಸಕ್ಕೆ ಬರೋ ಪ್ಲ್ಯಾನ್ ಅವಳದು, ಅದರಿಂದ ಅವಳು ಆದಿಬ್ರವನ್ನ ಮತ್ತೆ ಅಷ್ಟು ಹಚ್ಕೊತಾ ಇದ್ದಾಳೆ, ಬೇಡ ಅಂತ ಬಿಟ್ಟಿದ್ರು ಕೂಡ ಅವಳೆ ಹಚ್ಕೊಂಡು ಬರ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಕನಿಕಾ ಹೇಳ್ತಾಳೆ. ಅವಾಗ ಕಾಮತ್ತವ್ರು, ಕನಿಕಾ ಮತ್ತೆ ನಾನು ನಿಮ್ಗೆ ಬೈಬೇಕಾಗತ್ತೆ, ನೀನು ಮಾತಾಡೋದು ತಪ್ಪಲ್ಲ, ಅದರ ಮಾತಾಡೋ ರೀತಿ ತಪ್ಪು, ಮಾತೆಲ್ಲೆಲ್ಲ ಹೋಗ್ತಾ ಇದೆ ಅಂದಾಗ, ಹಾಗಲ್ಲ ಡ್ಯಾಡ್, ನಾನು ಹೇಳ್ತಿರೋದು ನಿಜನೇ ತಾನೆ, ನಾನು ಹೇಳ್ತಿರೋದು ನಿಜ ಆದರೂ ನಿಮ್ಗೆ ಕೋಪ ಬರ್ತಾ ಇದೆ, ಆದಿ ಬ್ರೋನ ಅವಳು ಆ ಥರ ಬ್ರೈನ್ ವಾಶ್ ಮಾಡಿ ಇಟ್ಕೊತಿದ್ದಾಳೆ, ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂದಾಗ,
ಆ ಥರ ಏನಾರು ಆಗಿ ಭಾಗ್ಯ ಕೆಲ್ಸಕ್ಕೆ ಬರಬೇಕು ಅಂದರೆ ಬರಲಿ ಬಿಡು, ನಂದೇನು ಅಭ್ಯಂತರ ಇಲ್ಲ, ಬಂದು ಕೆಲಸ ಮಾಡಲಿ ಭಾಗ್ಯ ಅಂತ ಕಾಮತವ್ರು ಹೇಳ್ಬಿಡ್ತಾರೆ. ಈ ಮೀನಾಕ್ಷಿ ಕನಿಕ ಇಬ್ಬರು ಮುಖ ನೋಡ್ಕೋತಾರೆ. ಅಷ್ಟರಲ್ಲಿ ಕಾರ್ ಆರಾನ ಆಗುತ್ತೆ. ಓ ಆದಿ ಬಂದ ಅಂತ ಕಾಣುತ್ತೆ ಅಂದ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಆದಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಕಣ್ಣಿಗೆ ಕನ್ನಡಕ ಹಾಕೊಂಡು ಬೋರ್ತಾರೆ. ಅವಾಗ ಕಿಶನ್ ಹಿಡ್ಕೊಳಕ್ಕೆ ಬರ್ತಾರೆ. ಅವಾಗ ಬೇಡ ನಾನು ಬರ್ತೀನಿ ಬಿಡು ಕಿಶನ್, ಇವಾಗ ನೀನು ಆ ಥರ ಕರ್ಕೊಂಡೋದ್ರೆ ಅಪ್ಪಂಗೆ ಡೌಟ್ ಬರುತ್ತೆ ಅಂತ ಆದಿ ಮೆತ್ತಗೆ ಕುಂಡ್ಕೊಂಡು ಬರ್ತಾರೆ. ನೋಡಿದ ತಕ್ಷಣ ಕಾಮತವ್ರು ಏನಾದಿ ಅಂದಾಗ ಏನಿಲ್ಲಪ್ಪ, ಇದ್ಯಾಕೆ ಮತ್ತೆ ಮಾಸ್ಕ್ ಹಾಕಿದ್ಯಾ ಕನ್ನಡಕ ಹಾಕಿದ್ಯಾ ಅಂತ ಕಾಮತವ್ರು ಕೇಳ್ತಾರೆ. ಅಪ್ಪ ಹೊರಗಡೆ ಧೂಳಪ್ಪ, ಅದರಿಂದ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಮತ್ತು ಕಣ್ಣಿಗೂ ಧೂಳು ಬೀಳುತ್ತೆ ಅಂತ ಹಾಕಿದ್ದೀನಿ ಕಣಪ್ಪ ಅಂತ ಹೇಳ್ಬಿಟ್ಟು ಅದು ಹೇಳ್ತಾರೆ. ಅವಾಗ ಕಾಮತವ್ರು ಅವ್ರ ಶರ್ಟಲ್ಲಿ ಏನೋ ಕಲೆ ಆಗಿರುತ್ತೆ, ಇದೇನೋ ಕಲೆ ಅಂತ ಕೇಳ್ತಾರೆ. ಅವಾಗ ಅಪ್ಪ ಏನಿಲ್ಲ ಸೊಳ್ಳೆ ಇತ್ತು ಹೊಡೆದೆಪ್ಪ ಅದ್ರದ್ದು ಕಲೆ ಅಂತ ಹೇಳ್ಬಿಟ್ಟು ಅದು ಹೇಳ್ತಾರೆ. ನನ್ನ ಹತ್ರ ಸುಳ್ಳು ಹೇಳ್ಬೇಡ ಆದಿ, ನಿನ್ನ ಮುಖ ನೋಡಿದ್ರೆ ನೀನು ನಿಜ ಹೇಳ್ತಾ ಇದೀಯ ಅಂತ ಅರ್ಥ ಅನಿಸ್ತಾ ಇಲ್ಲ. ನನ್ನ ಹತ್ರ ಏನು ಹುಚ್ಚಿಕ್ಬೇಡ ನೀನು, ಏನಂತ ನಿಜ ಹೇಳು, ಎಲ್ಲ ತೆಗಿ ಅಂತ ಅಂದ್ಬಿಟ್ಟು ಅವ್ನ ಮುಖದಲ್ಲಿರೋ ಮಾಸ್ಕು ಮತ್ತು ಕನ್ನಡಕ ಎಲ್ಲ ತೆಗೆದು ಬಿಡ್ತಾರೆ. ತೆಗೆದ ತಕ್ಷಣ ಮುಖ ಎಲ್ಲ ಊದ್ಕೊಂಡಿರುತ್ತೆ. ಇದೇನಿದು, ಇವಾಗಲೂ ಸುಳ್ಳು ಹೇಳಕ್ಕೆ ಬರಬೇಡ, ಏನು ಅಂತ ನಿಜ ಹೇಳು, ನಿಜ ಹೇಳಿದ್ರೆ ಸರಿ ಅಂತ ಹೇಳ್ಬಿಟ್ಟು ಕಾಮತವ್ರು ಕೇಳ್ತಾರೆ. ಪೂಜಾ ಕಿಶನ್ಗೆ ಭಯ ಆಗ್ಬಿಟ್ಟು ಅವರು ಕೂಡ ಅಲ್ಲೇ ನಿಂತಿರ್ತಾರೆ. ಮೀನಾಕ್ಷಿ ಕನಿಕ ಕೂಡ ಅಲ್ಲೇ ಇರ್ತಾರೆ. ಅವಾಗ ಅಪ್ಪ ಅದೇನು ಅಂತ ಹೇಳು. ಅಪ್ಪ ನಾನಿವತ್ತು ಬಾಕ್ಸಿಂಗ್ ಆಡೋಕ್ಕೆ ಹೋಗಿದ್ದೆ ಅಂದಾಗ, ಏನು ಬಾಕ್ಸಿಂಗಾ, ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ದೆ ತಾನೆ, ಎಲ್ಲ ಬಿಟ್ಟಿದ್ದೆ ತಾನೆ, ಮತ್ತೆ ಯಾಕೆ ಶುರು ಮಾಡ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಕಾಮತವ್ರು ಕೇಳ್ತಾರೆ. ಅಪ್ಪ ನನ್ನ ಮನಸ್ಸಲ್ಲಿ ತುಂಬ ನೋವಿತ್ತಪ್ಪ, ಆ ಹಳೆ ನೋವನ್ನ ಮರಿಬೇಕು ಅಂತಲೇ ನಾನು ಇವಾಗ ಬಾಕ್ಸಿಂಗ್ ಹೋಗಿರೋದಪ್ಪ. ನಾನು ಆಡಲ್ಲ, ನನ್ನ ಹತ್ರ ಶಕ್ತಿ ಇಲ್ಲ ಅಂತ ತಿಳ್ಕೊಂಡಿದ್ದೆಪ್ಪ, ಆದರೆ ಒಬ್ಬರು ಸ್ಫೂರ್ತಿ ಕೊಟ್ಟಿದ್ರಿಂದ ನಾನು ಇವತ್ತು ಆಡಿದ್ದೀನಪ್ಪ. ನನ್ನ ಮನಸ್ಸಿನ ನೋವು, ಹಳೆ ನೋವು ಏನೇನಿದೆಯೋ ಎಲ್ಲ ಮರೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಪ್ಪ, ಮರಿತಾನೂ ಇದ್ದೀನಪ್ಪ. ಅದರಿಂದ ನನಗೆ ಇದರಲ್ಲಿ ಖುಷಿ ಸಿಕ್ಕಿದೆಯಪ್ಪ, ಅದರಿಂದ ನಾನು ಹೋಗಿದ್ದೀನಪ್ಪ, ದಯವಿಟ್ಟು ಕ್ಷಮಿಸ್ಬಿಡಿಯಪ್ಪ ಅಂತ ಹೇಳ್ಬಿಟ್ಟು ಅದು ಹೇಳ್ತಾರೆ. ಅವಾಗ ಕಾಮತವ್ರು ಹೋಗ್ಲಿ ಬಿಡು, ಹೆಂಗೋ ಮನಸ್ಸಲ್ಲಿ ಹಳೆ ನೋವು ಏನಿದೆಯೋ ಅದನ್ನೆಲ್ಲ ಮರ್ತುಬಿಟ್ಟು ಖುಷಿ ಆಗ್ತಿದ್ದಾನಲ್ಲ ಅಷ್ಟೇ ಸಾಕು ಅಂತ ಕಾಮತವ್ರು ಅನ್ಕೊಂತಾರೆ. ಅವಾಗ ಆ ಥರ ಅಲ್ಲ ಆದಿ ಅಂದಾಗ, ಇಲ್ಲಪ್ಪ ಪ್ಲೀಸ್, ನನ್ನ ಮನಸ್ಸಲ್ಲಿ ತುಂಬಾ ನೋವಿತ್ತು, ಅದನ್ನು ಮರೆಯೋಕ್ಕೆ ಹೋಗಿ ಇವತ್ತೆಲ್ಲ ಖುಷಿಯಾಗಿದ್ದೀನಪ್ಪ ನಾನು, ಪ್ಲೀಸಪ್ಪ ಅಂತ ಅಂದ್ಬಿಟ್ಟು ಆದಿ ಅಲ್ಲಿಂದ ಅಪ್ಪ ನಾನು ರೆಸ್ಟ್ ಮಾಡ್ತೀನಪ್ಪ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಕಾಮತವ್ರು ಆಯ್ತಪ್ಪ ಹುಷಾರು ಅಂತ ಹೇಳ್ಬಿಟ್ಟು ಅಂತಾರೆ. ಅವರು ಆ ಕಡೆ ಹೋಗ್ತಾರೆ, ಕಾಮತವ್ರು ಆ ಕಡೆ ಹೋಗ್ತಾರೆ. ಇವಾಗ ಇಲ್ಲಿ ಪೂಜಾ ಕಿಶನು ಮತ್ತು ಕನಿಕಾ ಮತ್ತು ಮೀನಾಕ್ಷಿ ನಿಂತಿರ್ತಾರೆ. ಇವ್ನು ಬಾಕ್ಸಿಂಗ್ ಆಡೋ ಅಂತ ಯಾರು ಹೇಳಿದ್ದು, ಯಾರಿಗೆ ಬಾಕ್ಸಿಂಗ್ ಕರ್ಕೊಂಡೋಗಿದ್ದು, ನೀನೇ ಕರ್ಕೊಂಡೋಗಿರೋದು ಅಂತ ಕನಿಕಾ ಕಿಶನ ರೇಗ್ತಾಳೆ. ನನ್ನೇನು ಬೈಯಕ್ಕೆ ಬರಬೇಡ ನೀನು, ನಾನೇನು ಕರ್ಕೊಂಡೋಗಿಲ್ಲ, ಭಾಗ್ಯತಿಗೆ ಕರ್ಕೊಂಡೋಗಿದ್ದಿದ್ದು ಅಂದಾಗ, ಏನು ಭಾಗ್ಯನ ಅಂದಾಗ, ಹೌದು ನೀನು ಭಾಗ್ಯ ಅತ್ತಿಗೆ ಅಂತ ಗೊತ್ತಾದ್ಮೇಲೆ ಹೋಗಿ ಅವ್ರ ಹತ್ರ ಜಗಳ ಮಾಡೋದು ಗಲಾಟೆ ಮಾಡೋದೆಲ್ಲ ಮಾಡಿಬಿಟ್ರೆ ಸುಮ್ಮನಿರಲ್ಲ ನಾನು ಅಷ್ಟೇ ಈಗ ಅಂತ ಕಿಶನ್ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಕನಿಕಾ ಕಿಶನ್ ಮುಖ ನೋಡ್ತಿರ್ತಾಳೆ. ಅವಾಗ ಬಾ ಪೂಜಾ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಪೂಜಾ ಕಿಶನ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಹೊರಟಿದ ತಕ್ಷಣ ಕನಿಕಾ ನೋಡಿದ್ರತ್ತೆ ಆ ಭಾಗ್ಯ ಮಾಡಿರೋ ಕೆಲಸ, ನಾನು ಹೇಳ್ತಾ ಇದ್ದೀನಿ ನೀವು ಯಾರೂ ಕೇಳೋದೇ ಇಲ್ಲ ಅಂತ ಕನಿಕಾ ಮೀನಾಕ್ಷಿಗೆ ಹೇಳ್ತಾಳೆ. ಅವಾಗ ಮೀನಾಕ್ಷಿ, ಹೌದು ಕನಿಕಾ, ಇದು ಯಾಕೋ ತುಂಬಾ ಜಾಸ್ತಿ ಆಗ್ತಾಯಿದೆ, ಈ ಭಾಗ್ಯ ನಾವು ಅಂದ್ಕೊಂಡಂಗಲ್ಲ, ಇವಳು ದಿನೇ ಮಿತಿ ಮೀರಿ ಹೋಗ್ತಾ ಇದ್ದಾಳೆ, ಇದಕ್ಕೆ ನಾನು ಏನಾದ್ರು ಒಂದು ಬ್ರೇಕ್ ಹಾಕಲೇಬೇಕು, ಇದಕ್ಕೊಂದು ಫುಲ್ ಸ್ಟಾಪ್ ಇಡಲೇಬೇಕು, ಇರ್ತೀನಿ ನಾನು ಏನು ಮಾಡಬೇಕು ಅಂತ ಗೊತ್ತು, ನಾನು ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಹೇಳ್ತಾಳೆ. ಆಮೇಲೆ ಇಲ್ಲಿ ಈ ಕಡೆ ಏನಾಗುತ್ತೆ, ಇವರು ಭಾಗ್ಯವರು ಸ್ವಲ್ಪ ದೊಡ್ಡ ಪಾತ್ರೆಗಳೆಲ್ಲ ತೆಗ್ಕೊಂಬಂದು ಇಟ್ಕೋತಿರ್ತಾರೆ. ಆಮೇಲೆ ಸರಿ ತೆಗೆದಿಟ್ಕೋಬೇಕಾರೆ ಇವ್ರು ಕುಸುಮರು, ಏನು ಭಾಗ್ಯ ಇಷ್ಟು ದೊಡ್ಡ ಪಾತ್ರೆ ಎಲ್ಲ ತೆಗೆದಿಟ್ಕೋತಿದ್ಯಲ್ಲ ಯಾಕೆ ಅಂತ ಕೇಳ್ತಾರೆ. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ನಾಳೆ ಅದು ಗಾರ್ಮೆಂಟ್ ಫ್ಯಾಕ್ಟ್ರಿದು ಒಂದು ಆರ್ಡ್ರ್ ಇದೆ, ಒಂದು ಎಂಗೇಜ್ಮೆಂಟ್ ಆರ್ಡ್ರ್ ಇದೆ ಅಂತ, ಅದಕ್ಕೆ ನಾಳೆ ಅದಕ್ಕೆ ಎಲ್ಲ ತಯಾರಿ ಮಾಡಬೇಕತ್ತೆ, ಅದಕ್ಕೆ ತೆಗೆದಿಟ್ಕೊತಾ ಇದ್ದೀನಿ ಅಂತ ಭಾಗ್ಯ ಹೇಳ್ತಾಳೆ. ಹೌದಾ ಸರಿಮ್ಮ ಆಯಿತು ಅಂದಾಗ, ಹೌದು ಅತ್ತೆ, ನನ್ನ ಕೈ ತುತ್ತು ಕ್ಯಾಂಟೀನ್ದು ಊಟದ ರುಚಿ ಎಲ್ರಿಗೂ ಇಷ್ಟ ಆಗಿದೆ ಅತ್ತೆ, ಅದರಿಂದ ನಂಗೆ ಆರ್ಡ್ರ್ ಸಿಗ್ತಾ ಇದೆ ಅತ್ತೆ, ನಾನು ಈ ಆರ್ಡ್ರನ್ನ ತುಂಬ ಖುಷಿಯಾಗಿ ತೊಗೊಂಡು ಮಾಡ್ತಾಯಿದ್ದೀನಿ ಅತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಆಯ್ತಮ್ಮ ಒಳ್ಳೇದು, ನಾನು ಬೆಳಗ್ಗೆ ಬೇಗ ಎಬ್ಬಿಸು, ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತಾರೆ. ಸರಿ ಅತ್ತೆ ಆಯಿತು ಅಂತಾರೆ. ಅದೇ ಸಮಯಕ್ಕೆ ಗುಂಡ ಬರ್ತಾನೆ. ಗುಂಡ ಬಂದ್ಬಿಟ್ಟು ಅಮ್ಮ ಅಂದಾಗ, ಟೈಮ್ ಎಷ್ಟು ಅಂದ್ಕೊಂಡಿದ್ಯಾ, ಯಾಕೆ ಮಲಗಿಲ್ವಾ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾರೆ. ಅವಾಗ ಅಮ್ಮ ಅದು ಅಂದಾಗ, ಏನದು ಕೈಯಲ್ಲಿ ಅಂತಾರೆ. ಅವನು ಒಂದು ಲೆಟ್ರ್ ಬರೆದು ತೊಗೊಂಬಂದು ಬಾಗಿನ ಕೈ ಕೊಡ್ತಾನೆ. ಅಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿ 2 ಆರ್ಟ್ ಬಿಡಿಸಿರ್ತಾನೆ. ಅಮ್ಮ ಬಿಚ್ಚು ನೋಡಮ್ಮ ಅಂತ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಭಾಗ್ಯ ಬಿಚ್ಚು ನೋಡ್ತಾಳೆ. ಅದರಲ್ಲಿ ಅಮ್ಮ ಸ್ಟಾರು ಮೇಲೆಲ್ಲೂ ಇಲ್ಲಮ್ಮ, ನಮ್ಮನೇಲಿ ಇದ್ದಾರೆ, ನಮ್ಮನೆ ನನಗೆ ಸೂಪರ್ ಸ್ಟಾರ್ ಅಂತ ಹೇಳ್ಬಿಟ್ಟು ಬರೆದಿರ್ತಾನೆ. ಇವಾಗ ಯಾಕೋ ಅಂದಾಗ, ಹಂಗಲ್ಲಮ್ಮ, ನಾನು ಬಾಕ್ಸಿಂಗ್ ಲೈವಲ್ಲಿ ನೋಡಬೇಕು ಅಂತ ತುಂಬ ಖುಷಿ ಇತ್ತು, ನಾನು ಕರ್ಕೊಂಡೋಗಿ ಬಾಕ್ಸಿಂಗ್ ಲೈವಲ್ಲಿ ತೋರಿಸ್ತಲ್ಲ, ಅದಕ್ಕೆ ತುಂಬ ಖುಷಿ ಆಯ್ತಮ್ಮ, ಅದಕ್ಕೆ ಅಮ್ಮ ಥ್ಯಾಂಕ್ಸ್ ಅಮ್ಮ ಅಂತ ಅಂದ್ಬಿಟ್ಟು ಕೊಂಡು ಹೇಳ್ತಾನೆ. ಅವಾಗ ಕುಸುಮರು, ಅದು ನಿನಗಲ್ಲ, ನಿಮ್ಮ ಆದಿ ಅಂಕಲ್ಗೋಸ್ಕರ ನಿಮ್ಮಮ್ಮ ಮಾಡಿದ್ದು ತಯಾರಿ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅವಾಗ ಹೌದಮ್ಮ ನನಗಲ್ವಾ ಅಂತ ಅಂದ್ಬಿಟ್ಟು ಗುಂಡ ಕೇಳ್ತಾನೆ. ಅವಾಗ ಭಾಗ್ಯ, ಇಲ್ಲಪ್ಪ ಇಬ್ರಿಗೂ ಅಂದಾಗ, ಹೌದಮ್ಮ ನಂಗೆ ತುಂಬ ಖುಷಿ ಆಯಿತು, ಅದಕ್ಕೆ ನಾನು ನಿಂಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಮತ್ತು ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಆದಿ ಅಂಕಲ್ಗೆ, ಅವ್ರು ನಾಳೆ ಬಂದಾಗ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಓಕೆನಾ ಅಂತ ಅಂದ್ಬಿಟ್ಟು ಗುಂಡ ಹೇಳ್ತಾನೆ. ಸರಿಯಪ್ಪ ಆಯಿತು, ಅವ್ರು ನಾಳೆ ಬಂದಮೇಲೆ ಥ್ಯಾಂಕ್ಸ್ ಹೇಳಿವಂತೆ, ಸರಿನಾ, ಈಗ ಹೋಗು, ಸಮಯ ಆಯಿತು, ಹೋಗಿ ಮಲಗೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಅವಾಗ ಕುಸುಮರು,
ನೋಡ್ದ ಭಾಗ್ಯ ನೀನು ಮಾಡಿರೋ ಕೆಲಸಕ್ಕೆ ಆದಿಗೆ ಎಷ್ಟು ಖುಷಿಯಾಗಿದೆ ಅಲ್ವಾ ಅಂದಾಗ, ಹೌದು ಅತ್ತೆ, ಅವ್ರ ಮನ್ಸಿಗೆ ತುಂಬ ಫ್ರಸ್ಟ್ರೇಷನ್ ಇತ್ತು, ಅದರಿಂದ ಅವರು ಸ್ವಲ್ಪ ಹೊರಗಡೆ ಬರಲಿ, ಖುಷಿಯಾಗಲಿ ಅಂತ ಈ ಥರ ಮಾಡಿದೆ ಅತ್ತೆ ಅಂದಾಗ, ಆಯ್ತಮ್ಮ ಅಂದ. ಅಯ್ಯೋ ಅತ್ತೆ, ಆದಿಯವ್ರು ನಾನು ಫೋನ್ ಮಾಡಬೇಕಿತ್ತು, ಮಾತ್ರೆ ತೊಗೊಂಡ್ರೋ ಇಲ್ವೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಆವಾಗ ಕುಸುಮರು, ಅಯ್ಯೋ ಅವ್ರು ಮಾತ್ರೆ ತಗೋ ಬಿಡು ಅಂತ ಯಾರು ಕೇಳ್ತಾರೆ, ಯಾರೂ ಕೇಳೋರಿಲ್ಲ, ಅವ್ರ ಪಾಡ್ಗವ್ರು ತೊಗೋಬೋದು, ಇಲ್ಲ ಇರ್ಬೋದು, ನನ್ನ ಫ್ರೆಂಡಿಗೆ ಯಾರು ಕೇಳ್ತಾರೆ ಅಂತ ಅಂದ್ಬಿಟ್ಟು ಕುಸುಮರು ಭಾಗ್ಯ ಫೋನ್ ಮಾಡಲಿ ಅಂದ್ಕೊಂಡು ಆ ಕಡೆ ಹೋಗ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಆದಿ ರೂಮಲ್ಲಿ ಹೋಗಿರ್ತಾರೆ, ಭಾಗ್ಯನ ನೆನೆಸ್ಕೊತಾ ಇರ್ತಾರೆ. ಭಾಗ್ಯ ಗೆಲ್ಲಕ್ಕೆ ಭಾಗ್ಯನೇ ಕಾರಣ ಅಲ್ವಾ, ಎದ್ದೇಳಿ ಅದೇವ್ರೆ ಅಂತ ಭಾಗ್ಯ ಕಣ್ಣಲ್ಲಿ ನೀರು ಹಾಕೋತಿರ್ತಾರಲ್ಲ, ಅದು ನೋಡ್ಬಿಟ್ಟು ನೆನೆಸ್ಕೊತಾ ಇರ್ತಾರೆ. ಅದೇ ಸಮಯಕ್ಕೆ ಒಂದು ಫೋನ್ ಬರುತ್ತೆ. ಫೋನ್ ಬಂದಾಗ ಹಲೋ ಆದಿ ಅಂತಾರೆ. ಅಂದರೆ ಆ ಕಡೆಯಿಂದ ಆದಿ ಡಾಕ್ಟ್ರ್ ಫೋನ್ ಮಾಡಿರ್ತಾರೆ. ಹಾಂ ಅಂಕಲ್ ಹೇಳಿ ಅಂದಾಗ, ಹೇಗಿದ್ದೀಯ ಆದಿ, ಮಾತ್ರೆ ಎಲ್ಲ ತೊಗೊಂಡಪ್ಪ ಅಂದ್ರೆ, ಹ್ಞೂ ಅಂಕಲ್ ಮಾತ್ರೆ ಎಲ್ಲ ತೊಗೊಂಡೆ ಅಂತ ಅಂದ್ಬಿಟ್ಟು ಅಂತಾರೆ. ಹುಷಾರಾಗಿದ್ದೀಯಾ ಅಂತ ಡಾಕ್ಟ್ರು ಕೇಳ್ತಾರೆ. ಹಾಂ ಅಂಕಲ್ ಅಂದಾಗ, ಹ್ಞೂ ಬೆಳಗ್ಗೆನೇ ಫೋನ್ ಮಾಡಿದೆಪ್ಪ, ನಿಮ್ಮಪ್ಪ ಆಫೀಸ್ಗೆ ಹೋಗಿದ್ದೀರಾ ಅಂದರು, ಅದರಿಂದ ಇವಾಗ ಮಾಡಿದೆ, ಹುಷಾರಾಗಿದ್ದೀಯಾ ಅಂತ ಡಾಕ್ಟರ್ ಕೇಳ್ತಾರೆ. ಹಾಂ ಅಂಕಲ್ ಹುಷಾರಾಗಿದ್ದೀನಿ ಅಂದಾಗ, ಏನಾದಿ ಇಷ್ಟೊಂದು ಖುಷಿಯಾಗಿದೆಯಾ ಅಂತಂದಾಗ, ಏನಿಲ್ಲ ಅಂಕಲ್ ಮನಸ್ಸಲ್ಲಿದ್ದಿದ್ದು ಸ್ವಲ್ಪ ನೋವು ಕಮ್ಮಿ ಆಗ್ತಾಯಿದೆ, ಅದರಿಂದ ಖುಷಿಯಾಗಿದ್ದೀನಿ ಅಂದಾಗ, ಹೌದಾ ಅದು ನಿನ್ನ ಫ್ರೆಂಡು ಅಂತ ಹೇಳ್ದಲ್ಲ ಭಾಗ್ಯ, ಅವ್ರ ಹತ್ರ ಕೋಪ ಮಾಡ್ಕೊಂಡಿದ್ದೆ ಅಂದಲ್ಲ, ಮಾತಾಡ್ದ ಅಂದಾಗ, ಹ್ಞೂ ಅಂಕಲ್ ಮಾತಾಡ್ತಾ ಇದ್ದೀನಿ ಅಂದಾಗ, ಮಾತಾಡಬೇಕಪ್ಪ, ಅಪ್ಪ ಅಮ್ಮನ ಹತ್ರ, ಫ್ರೆಂಡ್ ಹತ್ರ, ಹೆಂಡತಿ ಹತ್ರ ಮುನ್ಸ್ಕೊಬಾರ್ದು, ಏಕೆಂದರೆ ನಾವು ಮುನ್ಸ್ಕೊಂಡ್ರೆ ನಾವು ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ಅಂದಾಗ, ನಮ್ಮ ಮನಸ್ಸಿಗೆ ನಾವು ಮನಸ್ಸಲ್ಲಿ ಇರೋದು ಏನೇ ಹೇಳ್ಕೊಬೇಕಂದ್ರೂ ನಮ್ಗೆ ಯಾರೂ ಸಿಗಲ್ಲ ಅಲ್ವಾ, ಅದರಿಂದ ಇವ್ರು ಯಾರ ಹತ್ರನೂ ನಾವು ಕೋಪ ಮಾಡ್ಕೋಬಾರ್ದಪ್ಪ, ಸರಿನಾ ಅಂದಾಗ, ಹ್ಞೂ ಅಂಕಲ್ ಆಯಿತು ಅಂದಾಗ, ಏನು ಇಷ್ಟೊಂದು ಖುಷಿಯಾಗಿದೆಯಾ ಅಂದಾಗ, ಏನಿಲ್ಲ ಅಂಕಲ್, ಸರಿಪ್ಪ ಆಯಿತು, ಸಮಯಕ್ಕೆ ಮಾತ್ರೆ ತೊಗೋಬೇಕು ಅಂದಾಗ, ಹಾಂ ಅಂಕಲ್ ಮಾತ್ರೆ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಆದರೆ ಮಾತ್ರೆ ಇನ್ಮೇಲೆ ತೊಗೊಳ್ಳೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಅದು ಹೇಳ್ತಾರೆ. ಅವಾಗ ಡಾಕ್ಟ್ರಿಗೆ ಶಾಕ್ ಆಗುತ್ತೆ. ಹಾಂ ಏನಪ್ಪ ಏನು ಹೇಳ್ತಾ ಇದೀಯ ನೀನು ಅಂತ ಡಾಕ್ಟ್ರು ಕೇಳ್ತಾರೆ. ಹೌದು ಅಂಕಲ್ ಇನ್ಮೇಲೆ ಮಾತ್ರೆ ತೊಗೋಬಾರ್ದು ಅಂದ್ಕೊಂಡಿದ್ದೀನಿ ಅಂದಾಗ, ಓಹೋ ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳ್ಬೋದಾ ಅಂದಾಗ, ಅಂಕಲ್ ಅದೆಲ್ಲ ಏನಿಲ್ಲ ಅಂಕಲ್. ಓ ಭಾಗ್ಯನಾ, ಏನೋ ಭಾಗ್ಯಂದು ನಿಂದು ಅಂತ ಕೇಳ್ತಾರೆ. ಅಂಕಲ್ ಆ ಥರ ಎಲ್ಲ ಏನಿಲ್ಲ, ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂಕಲ್ ಅಂತ ಅದು ಹೇಳ್ತಾರೆ. ಹೌದಪ್ಪ ತುಂಬ ಕ್ಲೋಸ್ ಫ್ರೆಂಡ್ಸ್ ಇರೋರೆ ಮುಂದಕ್ಕೆ ಬೇರೆ ಏನೇನೋ ಆಗ್ತಾರೆ ಅಂತಂದ್ಬಿಟ್ಟು ಡಾಕ್ಟ್ರ್ ಅಂಕಲ್ ಹೇಳ್ತಾರೆ. ಆದಿ ನಕ್ಕೊಂಡು ಆ ಥರ ಎಲ್ಲ ಏನೂ ಇಲ್ಲ ಅಂಕಲ್ ಅಂತ ಅಂದ್ಬಿಟ್ಟು ಅಂತಾರೆ. ಏನಪ್ಪ ನೀನು ಖುಷಿಯಾಗಿರಬೇಕು, ನಗ್ನಗ್ತಾ ಇರಬೇಕು, ನೀನು ಆರಾಮಾಗಿ ಖುಷಿಯಾಗಿದ್ದರೆ ನಂಗೆ ಅಷ್ಟೇ ಸಾಕಪ್ಪ, ನೀನು ಖುಷಿಯಾಗಿರು ಅಂತಂದ್ಬಿಟ್ಟು ಹೇಳ್ತಾರೆ. ಸರಿ ಅಂಕಲ್ ಆಯಿತು ಅಂದಾಗ, ಸರಿಪ್ಪ ಆಯಿತು ಇಡ್ತೀನಿ ಆದಿ ಅಂತಾರೆ. ಸರಿ ಅಂಕಲ್ ಅಂತ ಫೋನ್ ಕಟ್ ಮಾಡ್ತಾರೆ ಆದಿ. ಅದೇ ಸಮಯಕ್ಕೆ ಭಾಗ್ಯ ಆದಿಗೆ ಫೋನ್ ಮಾಡಬೇಕು ಅಂತ ಫೋನ್ ಎತ್ಕೊತಾರೆ. ಆ ಕಡೆಯಿಂದ ಆದಿ ಫೋನೇ ಭಾಗ್ಯಂಗೆ ಬರುತ್ತೆ. ಆಮೇಲೆ ಭಾಗ್ಯ ಫೋನ್ ರಿಸೀವ್ ಮಾಡಿಕೊಂಡು, ಹಲೋ ಆದಿಯವರೇ ನಾನು ನಿಮಗೆ ಫೋನ್ ಮಾಡಬೇಕು ಅಂದ್ಕೊಂಡೆ, ಅಷ್ಟರಲ್ಲಿ ನೀವೇ ಫೋನ್ ಮಾಡಿಬಿಟ್ರಾ ಅಂತ ಭಾಗ್ಯ ಹೇಳ್ತಾರೆ. ಅವಾಗ ಆದಿ, ಏನಿಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ, ನಾನು ಫೋನ್ ಮಾಡತ್ತೀನಿ ಅಂತ ನೀವು ಫೋನ್ ಇಟ್ಕೊಂಡ್ರಾ, ನೀವು ಫೋನೇ ಮಾಡಲಿಲ್ಲ, ನೆನ್ನೆಲ್ಲ ಫೋನ್ ಮಾಡಿ ಮಾತ್ರೆ ತೊಗೊಂಡ್ರಾ, ಹಾಗೆ ಹೀಗೆ ಅಂತೆಲ್ಲ ಕೇಳಿದ್ರಾ, ಆದರೆ ಇವತ್ತು ಇಷ್ಟೊಂದು ನನಗೆ ಪೆಟ್ಟಾಗಿದೆ, ಹೇಗಿದ್ದೀರಾ, ಮಾತ್ರೆ ತೊಗೊಂಡ್ರಾ ಏನು ಅಂತ ಏನಾರು ಫೋನ್ ಮಾಡಿದ್ರಾ ಅಂತ ಆದಿ ಭಾಗ್ಯನ ಕೇಳ್ತಾರೆ. ಅವಾಗ ಭಾಗ್ಯ, ಆದಿಯವರೇ ನನ್ನ ಮನಸ್ಸಲ್ಲಿರೋದು ನಿಜನ ಸುಳ್ಳ ಅಂತ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಮನಸ್ಸಲ್ಲಿ ನೀವೇ ಯಾಕೆ ಲೆಕ್ಕಾಚಾರ ಹಾಕ್ಕೊಂಡ್ಬಿಡ್ತೀರಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂದಾಗ, ಓಕೆ ಆಯಿತು ನರ್ಸ್ ಮೇಡಮ್ ಅಂತಾರೆ. ಅವಾಗ ನರ್ಸ್ ಮೇಡಮ್ಮ ಯಾಕೆ ಅಂತ ಭಾಗ್ಯ ಕೇಳ್ತಾರೆ. ಹೌದು ನಿನ್ನೆ ನೀವು ಮಾತ್ರೆ ತೊಗೊಂಡ್ರಾ, ಹುಷಾರಾಗಿದ್ದೀರಾ, ಏನು ಎತ್ತಂತ ಬರೀ ನರ್ಸ್ ಕೆಲಸ ಮಾತ್ರ ಅಲ್ವಾ ಮಾಡಿದ್ದು, ನರ್ಸ್ ಹೇಳ್ದಂಗೆ ನರ್ಸ್ ಯಾವ ಥರ ಹೇಳ್ತಾರೋ ಆ ಥರ ಅಲ್ವಾ ನೀವು ಹೇಳಿದ್ದು, ಅದರಿಂದ ನಾನು ನರ್ಸ್ ಮೇಡಮ್ ಅಂತ ಹೇಳಿದೆ. ಆ ಥರ ಎಲ್ಲ ಏನಿಲ್ಲ ಆದಿಯವರೇ, ನೀವು ಹುಷಾರಾಗಬೇಕು, ನೀವು ನಗ್ನಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದ್ದು ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಥ್ಯಾಂಕ್ಸ್ ಭಾಗ್ಯ, ಇವತ್ತು ನನ್ನ ಮನಸ್ಸಲ್ಲಿ ಎಷ್ಟು ನೋವಿತ್ತು ಎಲ್ಲ ನಾನು ಹೊರಗಾಕಬೇಕು ಅಂತ ಪ್ರಯತ್ನ ಪಟ್ರಲ್ಲ, ನಿಮ್ಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಆ ಥರ ಏನಿಲ್ಲ ಅದೇವ್ರೆ, ನೀವು ತುಂಬ ಖುಷಿಯಾಗಿರ್ಬೇಕು, ಅದೇ ನನಗೂ ಬೇಕಾಗಿರೋದು ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ತುಂಬ ಧನ್ಯವಾದಗಳು. ನಾನು ಮೊದಲನೇ ಸತಿಯಿಂದನೂ ಕೇಳ್ಕೊತಾ ಇದ್ದೀನಿ, ಮೊದಲನೇ ಸತಿ ನೋಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.